Hey guys, welcome back to my channel. ಮತ್ತೊಮ್ಮೆ ನಾವು ಹೋಗ್ತಾ ಇದ್ದೇವೆ ಮೀನು ಹಿಡಿಯಲು. ನಮ್ಮ ಗುಲ್ಜಾರ್ ಬಾಯ್ ಮತ್ತು ಆರಿಫ್ ಬಾಯಿನ ಒಟ್ಟಿಗೆ ಇರುವಂತಹ ಅನೀಫ್ ಬಾಯ್ ಕೂಡ ನಮ್ಮ ಜೊತೆಗೆ ಈಗ ಹೊಸ ಮುಖ. ನದಿಯ ಕಿನಾರೆಗೆ ಮತ್ತೊಮ್ಮೆ ಬಂದಿದ್ದೇವೆ. ಮಧ್ಯದಲ್ಲಿ ತುಂಬ ನೀರುಗಳು ಜಾಸ್ತಿ ಆಗಿದೆ. ಇಲ್ಲಿ ತುಂಬ ನೀರಿದೆ. ಈ ನೀರಿನಲ್ಲಿ ಈ ಕಡೆ ನಾವು ಆಗ್ತಾ ಇದೆ. ನೋಡಬೇಕು ಎಷ್ಟು ಈಗ ವರ್ಕೌಟ್ ಆಗ್ತದೆ ಇಲ್ಲೋ ನೋಡಬೇಕಾದ್ರೆ. ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಈಗ ಹೊಸ ಒಂದು ಮೆಥಡ್ ಈ ಒಂದು ಅನೀಫ್ನವ್ರು ಕಂಡುಹಿಡಿದ್ದಾರೆ. ಇದು ಎಷ್ಟು ಇದರಲ್ಲಿ ವರ್ಕೌಟ್ ಆಗ್ತದೆ ನೋಡಬೇಕಾಗಿದೆ. ಯಾಕೆಂದರೆ ಇದರಲ್ಲಿ ಒಂದು ನಮ್ಮ ಗುಲ್ಜಾರ್ ಬಾಯ್ ಕೂಡ ಒಂದು ಸಾಥ್ ಕೊಡ್ತಾ ಇದೆ ನೋಡಬೇಕಾಗಿದೆ. ಈಗ ಒಂದು ಅದನ್ನು ಯಾವ ರೀತಿಯಾಗಿ ಜೋಡಣೆ ಮಾಡೋದೆಂದು ನೋಡ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಜೋಡಣೆ ಮಾಡ್ತಾರೆ ನಮ್ಮ ಅನೀಫ್ನವರು. ಈಗ ಎಷ್ಟವರು ವರ್ಕೌಟ್ ಆಗ್ತದೆ ನೋಡಬೇಕಾಗಿದೆ. ಇದರ ಉಸ್ತುವಾರಿ ಆರಿಫ್ನವರೀಗ ಅನೇಕ ನಮ್ಮ ಉಲ್ಲಾಲದಲ್ಲಿ ಕೂಡ ಅನೇಕ ಬಾರಿ ಹಿಡಿದಂಥ ಒಂದು ಖ್ಯಾತಿ ಪಡೆದಂಥ ಒಬ್ಬ ವ್ಯಕ್ತಿ. ಈಗ ಈ ರೀತಿಯ ಯಾವ ರೀತಿ ನೋಡಬೇಕಾಗಿದೆ. ಈಗ ಮೊದಲ ಒಂದು ನಮ್ಮ ಒಂದು ಇಲ್ಲಿ ಚಾಲಾಗ್ತಾ ಇದೆ ನೋಡಬೇಕಾಗಿದೆ. ಯಾಕಂದರೆ ಅದನ್ನು ದೂರ ದೂರ ಇಟ್ಕೊಂಡು ಈಗ ಬಿಸಾಡುವಂಥ ಪ್ರಯತ್ನ. ಅರುಣನ ಒಂದು ಸ್ವಾಗತ. ಈಗ ಒಂದು ನೋಡ್ಬೋದು ಈಗ ಇದರಲ್ಲಿ ಯಾವ ರೀತಿ ಅಂತ ನೋಡ್ಬೋದು. ನೋಡಿ ಐಟಮ್ ಏನೋ ಹಾಕಿದ್ದಾನೆ ಅಲ್ಲಿ. ಇದರಲ್ಲಿ ಎಷ್ಟು ವರ್ಕೌಟ್ ಆಗ್ತದೆ ಅಂತ ನೋಡ್ಬೋದು. ಇದು ಅವರ ಗುಲ್ಜಾರ್ ಅವರಿಗೆ ಒಂದು ಉಸ್ತುವಾರಿ ಕೊಟ್ಟಿದ್ದಾರೆ ನಮ್ಮ ಅನೀಫ್ನವರು ನೋಡ್ಬೋದು. ಯಾಕಂದರೆ ತುಂಬ ಒಂದು ಮಳೆ ಬರ್ತಾ ಇದೆ. ಮಳೆಯ ನಡುವೆ ಈಗ ಗಾಲವನ್ನು ಹಾಕ್ತಾ ಇದ್ದಾರೆ. ನಮ್ಮ 3 ಮಂದಿ ಕೂಡ ಈಗ ಒಂದು ಮೀನು ಸಿಕ್ಕಿದ್ರು ಕೂಡ ನಮ್ಮಲ್ಲಿ ಸಾರ್ಥಕ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅನೀಫ್ನವರು. ಈಗ ಎಷ್ಟರ ಮಟ್ಟಿಗೆ ಇದೊಂದು ವರ್ಕೌಟ್ ಆಗ್ತದೆ ಅಂತ ನೋಡಬೇಕಾಗಿದೆ. ಅನೀಫ್ನವರು ಒಬ್ಬ ಸೌದಿ ಅರೇಬಿಯಾದಲ್ಲೂ ಕೂಡ ಒಂದು ಮೀನನ್ನು ಇಟ್ಕೊಂಡು ತಮ್ಮನ್ನು ಒಂದು ಜೀವನ ಸಾಗಿಸುತ್ತಾ ವ್ಯಕ್ತಿ. ಬರ ಎಂಟ್ರಿ ನಮ್ಮ ಸಿರಾಜ್ ಖಾನ್ ಅವರಮ್ಮ. ಏಕೆಂದರೆ ಹಲವಾರು ಸಮುದ್ರದಲ್ಲಿ ಕೂಡ ಒಂದು ಗಾಲವನ್ನು ಎಸೆದು ಒಂದು ಹಿಡಿದಂತಹ ಒಬ್ಬ ವ್ಯಕ್ತಿ ನಮ್ಮ. ಇದರ ಒಂದಿಗೆ ನಮ್ಮ ಇಲ್ಲೊಂದು ಬೋಟ್ ಕೂಡ ಹೋಗ್ತಾ ಇದೆ ನೋಡುವುದು. ಸುಂದರವಾದ ಈ ಒಂದು ವಾತಾವರಣದಲ್ಲಿ ಈಗ ಬೋಟ್ ಹೋಗ್ತಾ ಇದೆ. ಯಾಕೆಂದರೆ ಅದರೊಂದಿಗೆ ನಮ್ಮ ಗುಲ್ಜಾರ್ ಬಾಯ್ನವರು ಕೂಡ ತುಂಬ ಉತ್ಸಾಹದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಅನೀಫ್ನವರು ಕೂಡ. ಏಕೆಂದರೆ ಇದೊಂದು ಮೀನು ಒಂದಾದರೂ ಸಿಗಬೇಕೆಂಬ ಆಟದಲ್ಲಿದ್ದಾರೆ. ಈಗ ಸಿರಾಜ್ನವರು ಮತ್ತೊಮ್ಮೆ ಶಕ್ತಿಮಾನ್ ಹೇಗೆ ಹಾರ್ತಾರೆ ಅದೇ ರೀತಿಯಾಗಿ ಅದನ್ನು ಮೀನನ್ನು ಎಸೆಯುವಂಥ ಒಂದು ಸಾಮರ್ಥ್ಯ ಇರುವಂಥ ಒಬ್ಬ ವ್ಯಕ್ತಿ ನೋಡ್ಬೋದು. ಈಗ ಎಸೆಯುವಂಥ ಒಂದು ಸ್ಟೈಲ್ ನೋಡಿ ಅವರ ನೋಡಿ 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 ಸ್ಟೈಲ್ ನೋಡಿ. ಅದ ಅಲ್ಲಿಗೆ ಹೋಗಿ ನೋಡಿ ಇದೊಂದು ಎಸೆತ. ಹೀಗೆ ಎಸೆದರೆ ಮಾತ್ರ ಒಂದು ಮೀನು ಸಿಗುವಂಥ ಒಂದು ಲಕ್ಷಣ. ಯಾಕೆಂದರೆ ಅದರಲ್ಲೆಲ್ಲ ನಿಪುಣರಾದಂಥ ಅಮ್ಮ ಸಿರಾಜ್ನವರು. ಏಕೆಂದರೆ ಹಲವಾರು ಕಡೆಯಲ್ಲಿ ಹಿಡಿದಂಥ ಅನುಭವ ನಮ್ಮ ಸಿರಾಜ್ನವರು. ಅದೇ ರೀತಿ ನೋಡ್ಬೋದು ಯಾವ ರೀತಿಯಾಗಿ ಮೀನು ಹಿಡಿತಾರೆ ಅಂತ ಹೇಳಿದ್ರೆ 4 ಜನರು ಹಣ ಕೊಟ್ಟಿದ್ದಾರೆ ಒಂದು ಮೀನಾದರೆ ಸಿಗಲಿ ಅಂತ. ಯಾಕಂದರೆ ಅಲ್ಲಿ ಕೂಡ ನಾವು ನೋಡ್ಬೋದು ಇಬ್ಬರು ಸ್ಪೆಷಲಿಸ್ಟ್ ಒಂದು ದೋಣಿಯಲ್ಲಿದ್ದಾರೆ ನೋಡಿ. ಅವರು ಸ್ಪೆಷಲಿಸ್ಟ್ ಮೀನು ಹಿಡಿಯೋರಲ್ಲಿ ಒಂದು ನಿಪುಣರಾದಂಥ ವ್ಯಕ್ತಿ ಇಬ್ಬರು. ಅವರ ಜೊತೆ ಒಂದು ಮಾತುಕತೆ ಅವರವ್ರು ಮಾತನಾಡ್ತಾ ಇದ್ದಾರೆ. ಮೀನು ಇದೆಯೋ ಇಲ್ವೋ ಅಂತ ಒಂದು ಮಾತು ಇಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಆರಿಫ್ನವರು ಹೇಳ್ತಾ ಇದ್ದಾರೆ ಮೀನು ಕೊಟ್ಟು ಹೋಗಿರಬಹುದು, ಮೀನು ಇಷ್ಟರ ಸಿಗ್ತಾ ಇಲ್ಲ ಅಂತ. ಗುಲ್ಜಾರ್ ಬಾಯ್ ಅವರು ಹೇಳ್ತಾ ಇದ್ದಾರೆ ಇದು ರಾತ್ರಿ ಹೊತ್ತಲ್ಲಿ ಬರಬಹುದು ಎಂಬ ಒಂದು. ಏಕೆಂದರೆ ಒಂದು ಕೆಸರುಮಯವಾದಂಥ ಈ ಒಂದು ನೀರಿನಲ್ಲಿ ಮೀನು ಇರಬಹುದು, ಆದರೆ ಕಾಣೋದಿಲ್ಲ ತಿನ್ನಲಿಕ್ಕೆ. ಆದ ಕಾರಣ ತುಂಬ ಸಮಯಗಳ ನಂತರ ಕೂಡ ಇದು ಮೀನು ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದರೆ ಮೀನು ಎಲ್ಲಿಗೆ ಹೋಗಿರ್ಬೋದು ನೋಡ್ಬೋದು. ಅಲ್ಲಿ ನಮ್ಮ ಸಲೀಮ್ನವರು ಒಂದು ನದಿಯಲ್ಲಿ ಇರುವಂಥ ವ್ಯಕ್ತಿ. ಇವರು ಕೂಡ ನದಿ ತನ್ನ ಎರಡನೇ ತವರು ಎಂಬ
ರೀತಿಯಲ್ಲಿ ಅವರು ನದಿಯಲ್ಲಿರುವಂಥ ವ್ಯಕ್ತಿ, ಮೀನಿಡುವಲ್ಲಿ ನಿಪುಣ. ಯಾಕೆಂದರೆ ತುಂಬ ಸಮಯಗಳ ನಂತರ ಕೂಡ ಒಂದು ಮೀನು ಕೂಡ ಹತ್ತಿರ ಬರಲಿಲ್ಲ. ನೋಡ್ಬೋದು ಒಬ್ಬನ ಎಂಟ್ರಿ, ಹೀರೋ ಅವರ ಎಂಟ್ರಿ ಆಗಿದೆ ಇಲ್ಲಿ. ಯಾಕೆಂದರೆ ಈ ಒಂದು ಟೆಕ್ನಾಲಜಿ ಅಷ್ಟೇನು ವರ್ಕೌಟ್ ಆಗ್ತಾ ಇಲ್ಲ. ಯಾಕೆಂದರೆ 2-3 ಸಾರಿ ಕೂಡ ನೋಡಿ ಏನು ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಸ್ಪೆಷಲಿಸ್ಟ್ಗಳು ಎಲ್ಲ ಇದ್ದಾರೆ ಇಲ್ಲಿ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆದರೆ ಮೀನು ಒಂದು ಕೂಡ ಮೀನು ಸಿಗಲಿಲ್ಲ ಇಲ್ಲಿ. ಯಾಕೆಂದರೆ ಗುಲ್ಜಾರ್ ಬಾಯಿ ಕೂಡ 1-2 ಗಂಟೆಯಿಂದ ಹೀಗೆ ಆಗ್ತಾಯಿದ್ದಾರೆ, ಆದರೆ ಒಂದು ಕೂಡ ಸಿಗ್ತಾ ಇಲ್ಲ. ಸಿಗಲಿಲ್ಲ ಅಂತೇಳಿ ಹನೀಫ್ ಬಾಯಿ ಕೂಡ ಸ್ವಲ್ಪ ದೂರದಲ್ಲಿ ಹೋಗಿ ಮೊಬೈಲನ್ನು ಚಾಲು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಹರೀಫ್ ಬಾಯಿ ಕೂಡ ಹಾಗೇನೆ. ಯಾಕೆಂದರೆ ಸಾಕಾಗಿ ಹೋಯಿತು, ಸುಸ್ತಾಗಿ ಹೋಯಿತು, ಮೀನು ಸಿಗುವುದಿಲ್ಲ. ಇಷ್ಟೊಂದು ಐಟಮ್ಸ್ ನೋಡಿ, ಇಲ್ಲಿ ನೋಡ್ಬೋದು ಎಷ್ಟೊಂದು ಐಟಮ್ಸ್ ಎಲ್ಲ ಇಲ್ಲಿ ರೆಡಿಯಾಗಿದೆ, ಆದರೂ ಕೂಡ ಮೀನು ಸಿಗೋದಿಲ್ಲ ಅಂತ ಹೇಳಿದ್ರೆ ತುಂಬ ಒಂದು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಹರೀಫ್ ಬಾಯ್ ಅವರು ಕೂಡ. ಯಾಕೆಂದರೆ ಮೀನು ಸಿಗಲಿಲ್ಲ ಎಂಬ ಒಂದು ಬೇಸರ. 3 ಮಂದಿ ಕೂಡ ಇಲ್ಲಿದ್ದಾರೆ. ಯಾಕಂದರೆ ಇವರು ಒಂದು ಮೀನಾದರೆ ಸಿಗಬೇಕಂತ ಹೇಳ ಒಂದು ಹಠ. ನಮ್ಮ ನೋಡಿ ಹೀಗೆ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ, ಒಂದು ಭರವಸೆ ಕೊಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಒಬ್ಬ ವ್ಯಕ್ತಿ ನಮ್ಮ ಜೊತೆ ನೋಡ್ಬೋದು. ಈ ಒಂದು ಪ್ಲ್ಯಾನ್ ಅಷ್ಟೇನು ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಗುಲ್ಜಾರ್ ಬಾಯ್ ಅವರು ಅನೇಕ ಸಮಯಗಳ ನಂತರ ಕೂಡ ಕಾದು ಕೂಡ ಈ ಒಂದು ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಬಿಸಾಡ್ತಾ ಇದ್ದಾರೆ, ಆದರೂ ಕೂಡ ಮೀನು ಸಿಗ್ತಾ ಇಲ್ಲ. ಇಲ್ಲಿಗೆ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಯಾಕಂದರೆ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಮೀನು ಹಿಡಿಯುವಂಥ ಪ್ರೋಗ್ರಾಮ್ ಇದೆ. ಆದ ಕಾರಣ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.